ಹಲೋ ನಮಸ್ತೆ, ವಿ ಕೆ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇರ್ಬೋದು ಇವತ್ತು ಜನಸಾಗರ ಏನಪ್ಪ ಇದು ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಇವತ್ತು ನಿಮ್ಮ ನೆಚ್ಚಿನ ಪ್ರತಿಯೊಬ್ಬ ಕರ್ನಾಟಕ ಜನದ ಮನೆ ಮಾತಾಗಿರೋ ಅಥವಾ ಹೃದಯಪೂರ್ವಕವಾಗಿರೋ ನಮ್ಮ ಅಪ್ಪು ಸರ್ ಅವ್ರ ಬರ್ಡೇ ಇದೆ. ನಾವಿಲ್ಲಿ ಬಂದಿರೋದು ನೋಡಿ, ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲ ಲೈನಿಗೆ ಬಂದಿದ್ದಾರೆ. ನೋಡಿ ಯಾವ ರೇಂಜಿಗೆ ಜನ ಈಗ ಕಿರ್ಚಾಡ್ತಾ ಇದ್ದಾರೆ. ಫ್ಯಾನ್ಸ್ ಅಂತೂ ತುಂಬಿ ತುಳ್ಕಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರ ಪುಣ್ಯಭೂಮಿ, ಅದ್ರ ಪಕ್ಕದಲ್ಲೇ ಪಾರ್ವತಮ್ಮ ಅವ್ರದ್ದು ಇದೆ. ಅದ್ರ ಪಕ್ಕದಲ್ಲಿ ನಿಮ್ಮ ದೇವರು ಆದ ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಇದೆ. ಅಲ್ಲಿಗೆ ನಾವು ಬಂದಿರೋದು ಇವತ್ತು. ಆ್ಯಕ್ಚುಲಿ ಪೊಲೀಸಲ್ಲಿ ನಾವು ಒಳಗಡೆ ಬರ್ಬೇಕಾದ್ರೆ ಫುಲ್ ಕಿತ್ತಾಡ್ಕೊಂಬಂದು ನೋಡ್ರಿ, ಪೊಲೀಸಲ್ಲಿ ಆರಾಮಾಗಿ ನಿಂತಿದ್ದಾರೆ. ಒಳಗಡೆ ಎಂಟ್ರಿ ಆದಮೇಲೆ ನಾವು ವಿಡಿಯೋ ನೋಡ್ತಾ ಇರೋದು. ನೋಡಿ ಇಲ್ಲಿ ಸ್ಟ್ಯಾಚು ಬೇರೆ ಇದೆ ಅಣ್ಣವ್ರದ್ದು. ಇದು ಒಳಗಡೆ ಎಂಟ್ರಿ ಆದಮೇಲೆ ನಾವು ಬಂದಿರೋದು. ಹಂಗೋ ಹಿಂಗೋ ನುಸ್ಕೊಂಡು ಒಳಗಡೆ ಬಂದಿದ್ದೀವಿ. ಸುಸ್ತಂತೂ ಸಿಕ್ಕಾಪಟ್ಟೆ ಆಗಿದೆ. ನೋಡಿ ಜನ ಎಲ್ಲ ರೆಸ್ಟ್ ಮಾಡ್ತಾಯಿದ್ರು ಆಲ್ರೆಡಿ. ನೋಡಿ ಒಂದು ರೌಂಡು ಇವ್ರು ಯಾರೋ ಬಾಯ್ಸು ನಮ್ಮ ಜೊತೆ ಹಂಗೆ ನುಗ್ತಾ ಇರೋರು ಇವರು. ನೋಡಿ ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿ ಸ್ಟಾರ್ಟ್ ಆಗೋದು ನಮ್ಮದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ, ನೋಡೋಣ ಅಂತ. ಆ ಕಡೆ ಹೋದ್ರೆ ಕಳಿಸ್ಬಿಡ್ತಾರೆ ಆಚೆಗೆ ಬೇಗ. ನೋಡಿ ಅದರ ಗ್ಯಾಪಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಗೆ ನಾವು ಹೋಗಬೇಕು. ಒಂದು ರೌಂಡ್ ಈ ಕಡೆಯಿಂದ ಬಳಸ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತೀವಿ ನಾವು ಇವಾಗ. ಆದರೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಹುಡುಗ ಬೇರೆ ಕಾಲು ಬೇರೆ ಏಟ್ ಮಾಡ್ಕೊಂಡವನೆ. ಇವಾಗ ನೋಡಿದ್ರೆ ಹಿಂದ್ಗಡೆ ಹೊಟ್ಟೋಗ್ಬಿಟ್ಟವನೆ. ನಾನು ವಿಡಿಯೋ ಮಾಡ್ಕೊಂಡು ಮುಂದೆ ಬರ್ತಾಯಿದ್ದೀನಿ. ಕಾಲು ಏಟ್ ಮಾಡ್ಕೊಂಡು ಪಾಪ ಫುಲ್ ನೋವಾಗಿದೆ. ನೋಡಿ ಇಲ್ಲಿ ಬರ್ತಾಯಿದ್ದಾರೆ ನೋಡ್ರಿ ಇಲ್ಲಿ. ನೋಡಿರಿ ನಮ್ಮ ಹುಡುಗರನ್ನ ನೋಡಿ ಒಂದ್ಸಲ ನೋಡಿ. ಒಬ್ಬೊಬ್ಬರು ಒಂದೊಂದು ಮುತ್ತುಗಳಿದ್ದಂಗಿದ್ದಾರೆ ಫುಲ್. ನೋಡಿ ಇವನು ಬೇರೆ, ಅವನು ಯಾರೋ ನಮ್ಮ ಬ್ಯಾಚ್ ಜೊತೆ ಬಂದವನು. ಅಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾ ಇದ್ದಾನೆ ನೋಡ್ರಿ. ಇಲ್ಲ ಕೈಯಲ್ಲಿ ಬೇರೆ ರೋಸ್ ಇಟ್ಕೊಂಡು ಇದ್ದಾನೆ, ಹೋಗ್ತಾ ಇದ್ದಾನೆ. ಗ್ಯಾಪಲ್ಲಿ ಹಂಗೆ ಯಾವ್ದಾರು ಗಲ್ಸಿ ಕೊಡೋಣ ಅಂತ ಬಂದಿರ್ತಾ ಇದ್ದೀವಿ. ನೋಡಿ ಪೊಲೀಸ್ ಅವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇಲ್ಲಿ. ಆಚೆ ಕಡೆ ನೋಡಿದ್ರೆ ನಮ್ಮ ಪೆಳ್ಳಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಆರಾಮಾಗಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಬರೀ ಲೇಡೀಸ್ ಟಾಯ್ಲೆಟ್ ಅಂತ ಇದೆ. ಇದನ್ನು ಅಬ್ಸರ್ವ್ ಮಾಡೋದು, ಝೂಮ್ ಇನ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಮುಂದೆ ಯಾರೋ ಒಬ್ಬ ಫೋಟೋ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಕ್ಯಾಪ್ಚರ್ ಮಾಡಬೇಕು, ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಕ್ಯೂ ಬೇರೆ, ಇಲ್ಲೂ ಮತ್ತೆ ಕ್ಯೂ ನಿಲ್ಲಿಸಿದ್ದಾರೆ. ಮೇ ಬಿ ಕ್ಯೂವಲ್ಲಿ ನಿಂತ್ಕೊಂಡೇ ಹೋಗ್ಬೇಕು ಅನ್ಸುತ್ತೆ, ನೋಡೋಣ. ಹೌದು, ಎಲ್ಲ ರೈಟ್ ಸೈಡಲ್ಲೆಲ್ಲ ಸೈಡಲ್ಲಿ ನಿಂತಿದ್ದಾರೆ. ಆದರೂ ನುಗ್ಗಣ ಸೆಂಟ್ರಲ್ಲಿ ಅಂದರೆ ನಾವು ಹಿಡ್ಕೋತಾರೆ, ನೋಡಬೇಕು. ಒಂದ್ಸಲಿ ಫೋಟೋ ನೋಡ್ಕೊಂಬಂದು ತಡೀರಿ ಒಂದು ಸೆಕೆಂಡ್. ನೋಡಿ ಅಯ್ಯೋ ಆ್ಯಕ್ಚುಲಿ ಯಾರು ಹಿಂದೆ ತಳ್ಬಿಟ್ರು. ಹೋಗೋಣ ಮತ್ತೆ ಮುಂದೆ ಅದನ್ನು ಕ್ಯಾಚ್ ಮಾಡೋಣ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಕ್ಯೂವಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಮಿಸ್ ಆಗಿ ಮುಂದೆ ಹೋದರೆ ನೋಡಿ ನಮ್ಮ ಹುಡುಗ ನೋಡ್ರಿ ಇಲ್ಲಿ. ನೋಡ್ರಿ ಹಂಗ ನುಸ್ಕೊಂಬರ್ತಾವನೆ. ಇಲ್ಲಿಂದ ಸಿಂಗಲ್ ಲೈನ್ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಲ್ಲೆಲ್ಲ ಫ್ರೀಯಾಗಿ ಬಿಟ್ಟು ಇಲ್ಲಿಂದ ನೋಡಿ ಸಿಂಗಲ್ ಲೈನ್ ಮಾಡಿದ್ದಾರೆ. ಇನ್ನೇನು ನಾವು ಅಪ್ಪು ಸರ್ ಅವರ ಸ್ಮಾರಕದ ಹತ್ರ ಇದ್ದೀವಿ. ಇಲ್ಲಿ ಸಿಂಗಲ್ ಲೈನ್ ಮಾಡಿಬಿಡ್ತಾ ಇದ್ದಾರೆ, ಯಾಕೆಂದರೆ ನಿಧಾನಕ್ಕೆ ನೋಡ್ಕೊಂಡು ಹೋಗಲಿ ಅಂತ. ನೋಡಿ ಲೆಫ್ಟ್ ಸೈಡಲ್ಲಿ ಆ್ಯಕ್ಚುಲಿ ಲೇಡೀಸ್ಗೆ ಅಂತ ಲೈನ್ ಮಾಡಿರೋದು. ನೋಡ್ರಿ ನಮ್ಮ ಬಾಯ್ಸರು ಹೋಯ್ತವ್ರು. ಅಲ್ಲಿ ಮುಂದೆ ಹೋದ್ಮೇಲೆ ವಾಪಸ್ ಕಳಿಸ್ತಾವ್ ನೋಡ್ರಿ ಅವನು ಬೌನ್ಸರ್. ನೋಡ್ರಿ ಇಲ್ಲಿರೋರೆಲ್ಲ ಬಾಯ್ಸಲ್ಲ ಎಲ್ಲ ರೈಟ್ ಸೈಡಿಗೆ ಬರ್ತಾ ಇರ್ತಾರೆ. ನಾವು ಮುಂದೆ ಹೋಗಿ ಸುಮ್ಮನೆ ಅಲ್ಲೇ ಕೇಳಿಸ್ಕೊಂಡ್ಬಂದಿದ್ವಿ. ಅದಕ್ಕೋಸ್ಕರ ಇವಾಗ ಇಲ್ಲೇ ಸೈಡಲ್ಲಿ ನಿಂತಿದ್ದೀವಿ. ಆದರೂ ಹಂಗೆ ನುಸ್ಕೊಂಡು ಹೋಗೋಣ ಗ್ಯಾಪಲ್ಲಿಂದ ಟ್ರೈ ಮಾಡ್ತಾ ಇದ್ದೀವಿ. ನೋಡ್ರಿ ನಮ್ಮ ಹುಡುಗ ಸುಮ್ಮನೆ ಅಡ್ಡಾಡನೇ ಸಿಗ್ತಾನೆ. ಕೂದಲೆಲ್ಲ ಅಡ್ಡ ಹಾಕೊಡ್ತಾನೆ. ಸೈಡಿಗೆ ಬರೋದ್ರೆ ಸೈಡಿಗೆ ಬರಲ್ಲ, ಏನಿಲ್ಲ. ನೋಡಿ ಲೇಡೀಸ್ ಅಂತ ಅಂದ್ಬಿಟ್ಟು ಇಲ್ಲೂ ಫುಲ್ ಪ್ರಿಫರೆನ್ಸ್ ಲೇಡೀಸ್ಗೆ. ಇಲ್ಲಿ ಒಳ್ಳೆಯದು. ರಿಸರ್ವೇಷನಲ್ಲಿ ಬಸ್ಸು ಫ್ರೀ, ಇಲ್ಲಿ ನೋಡೋಕ್ಕೂ ಫ್ರೀ. ಅಂದರೆ ಫ್ರೀ ಅಂತಂದರೆ ಆರಾಮಾಗಿ ಹೋಗಲಿ, ಫ್ರೀಯಾಗಿ ಹೋಗಲಿ ಅಂತ. ನಾವು ರಶಲ್ಲಿ ಅದೇ ಬಿಸಿಲಲ್ಲಿ ಕಾದಾಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನೋಡಿ ಇವನೇ ಬೌನ್ಸರು. ಇನ್ನೊಂದು ಮಗನೇ ಕಳಿಸಿ ನೋಡ್ರಿ. ಇವಾಗ ಒಂದು ಡೈಲಾಗ್ ಬೇರೆ ಬಿಡ್ತಾವೆ. ಏನು ಸರ್ ಲೇಡೀಸ್ ಮಾಡಿರಲ್ಲ, ಇನ್ನೂ ಲೇಡೀಸಿಗೆ ಬಿಡಿ, ನೀವು ದಯವಿಟ್ಟು ಫಾಲೋ ಮಾಡಿರಿ ಅಂತವನೇ. ಗ್ಯಾಪಲ್ಲಿ ಬೇರೆ ಒಂದು ದುಬಾಕ್ ಬೆಂಚ್ ಮಾಡಿ ಬೇರೆ ಕೊಟ್ಟ. ಯಾರಿಗೂ ನಗು ಬರೀ, ಅವ್ರು ಒಬ್ಬನೇ ನಗ್ತಾ ಇದ್ದಾರೆ. ನೋಡ್ರಿ ಅವ್ನ ನಗು ನೋಡ್ರಿ. ಅವ್ನ ನಗು ನೋಡಿದ್ರೆ ಬೇರೆಯವ್ರ ನಗು ಬರುತ್ತೆ. ಹಂಗೆ ಆಗ್ತಾ ಇದ್ದಾರೆ.
ಇನ್ನೇನು ಹತ್ತತ್ರ ಬರ್ತಾ ಇದೀವಿ ನಾವು ಅಪ್ಪು ಸರ್ ಸ್ಮಾರಕ ಹತ್ರ. ಫೈನಲಿ ಬಂದಿದ್ದೀವಿ ಅದ್ರ ಹತ್ರ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಸೈಡಲ್ಲೆಲ್ಲ ರೋಸಸ್ಸು ಮತ್ತು ಅಲ್ಲಿ ಫ್ರಂಟು ಮೇನ್ ಡೆಕೋರೇಷನ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಬಿಡ್ತಾಯಿಲ್ಲ, ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಅಂತ. ಸೊ ನಾವು ಒಂದು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಕ್ಲೋಸಪ್ ಶಾಟ್ ತೊಗೊಂಡ್ಬಿಡ್ತೀನಿ. ಹಾಂ, ಫೈನಲಿ ನೋಡಿದ್ದಾಯಿತು, ತೆಳ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಮುಂದೆ, ಇನ್ನೊಂದ್ಸಲ ನೋಡ್ಕೊಂಬಿಡೋಣ. ಓಕೆ ನೋಡಿ, ಇದು ಪಕ್ಕದಲ್ಲಿ ನೆಕ್ಸ್ಟು ಪಾರ್ವತಮ್ಮ ಅವರ ಸ್ಮಾರಕ. ಇಲ್ಲೊಂದು ಕ್ಲೋಸಪ್ ಶಾಟ್ ತೊಗೊಂಬಿಡೋಣ. ನೆಕ್ಸ್ಟು ನೋಡಿ, ನಮ್ಮ ಹುಡುಗ ಹಿಂದೆ ತಿರುಗಿ ಬೇರೆ ನೋಡ್ತಾವನಲ್ಲಿ. ಕ್ಯಾಮ್ರಾ ಏನು ಫೋಕಸ್ ಮಾಡ್ತಾಯಿಲ್ಲ, ನಡಿಯಪ್ಪ ಆಯಿತು ಅಲ್ಲಿ. ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್. ಸೊ ಇಲ್ಲೊಂದು ಕ್ಲೋಸಪ್ ತೊಗೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ. ನೋಡಿ ನೋಡಿ, ಜನಗಳು ಅಟ್ಲೀಸ್ಟ್ ನಮ್ಮ ಹುಡುಗ ಕಿರ್ಚ್ತಾ ಇದ್ದಾರೆ. ಸೊ ಅಭಿಮಾನ ಅನ್ನೋದು ಹೊರಗಡೆ ಬರ್ತಾ ಇದೆ. ನೋಡಿ, ಇದು ಅಣ್ಣವ್ರು ನಟಿಸಿರೋ ಎಲ್ಲ ಚಿತ್ರದ ಒಂದೊಂದು ಫೋಟೋ. ನೋಡಿ, ನಮ್ಮ ಹುಡುಗ ಬಂದ ನೋಡಿ. ನೋಡಿ, ಫುಲ್ ರಾಜ್ಕುಮಾರ್ ತರ್ಶಲ್ಲಿ ನಿಂತ್ಕೊಂಡಿದ್ದಾನೆ. ಇನ್ನೊಬ್ಬನ ಯಾರನ್ನ ಕರಿತಾ ಇದ್ದಾನೆ. ಸೊ ಅವನು ಬಂದ, ಇನ್ನೊಬ್ಬ ಅವನು ಕೂಡ ಬಂದ. ನೋಡ್ರಿ, ಎಲ್ಲರೂ ಡೆಂಟಲ್ ಸ್ಮೈಲ್ ಕೊಡ್ತಾ ಇದ್ದಾರೆ. ಎಲ್ಲಿ ನಡೀರಪ್ಪ ಮುಂದಕ್ಕೆ. ಸರಿ ನಡೀರಿ. ನೋಡಿ, ಫೋಟೋಗಳಲ್ಲಿ ಅವ್ರು ನಟಿಸಿರೋ ಎಲ್ಲ ಚಿತ್ರದ ಒಂದೊಂದು ಫೇಮಸ್ ಫೋಟೋ ನೋಡಿ. ಆ್ಯಕ್ಚುಲಿ ಇಲ್ಲಿ ಅಪ್ಪು ಸರ್ ಫೋಟೋ ಇದೆ. ಒಂದು ಸೆಕೆಂಡ್ ನೋಡಿ, ಕ್ಲೋಸಪ್ ತೊಗೊಂಬೋಣ, ಫೋಟೋ ತೊಗೊಂಬೋಣ. ನೋಡಿ, ಇದೇ ಆವಾಗಲೇ ನಾನು ನಿಮ್ಗೆ ತೋರಿಸ್ತಾ ಇದ್ನಲ್ಲ, ಇದೇ ಫೋಟೋ. ಸೊ ಫೈನಲಿ ಕ್ಯಾಪ್ಚರ್ ಮಾಡಿದ್ದಾಯಿತು ಆ ಫೋಟೋನ. ಇನ್ನೇನು ಮುಂದಕ್ಕೆ ಹೋಗ್ಬೇಕು ಇವಾಗ. ಈಗ ಎಕ್ಸಿಟ್ ಕಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಎಕ್ಸಿಟ್ ಕಡೆ ಇವಾಗ ನೋಡಿ, ಇದು ನಾದಮಯ, ಈ ಲೋಕವೆಲ್ಲ ಮೇ ಬಿ ಜೀವನ ಚೈತ್ರ. ಹೌದು, ಹುಟ್ಟಿದರೆ ಕನ್ನಡ ಹುಟ್ಟಲ್ಬೇಕು, ಗುರಿ ಸಿನಿಮಾದ್ದು. ಈಗ ಎಕ್ಸಿಟ್ ಕಡೆಗೆ ಪಯಣ ನಡೆಸ್ತಾ ಇದ್ದೀವಿ. ನೋಡಿ, ಇಲ್ಲಿ ನೋಡ್ಬೋದು ನೀವು ಜನ. ಅಲ್ಲೆಲ್ಲ ಆ್ಯಕ್ಚುಲಿ ಹೊರಗಡೆ ಫ್ರೀಯಾಗಿ ಬಿಟ್ಟಿದ್ದಾರೆ. ನಾವು ಆ್ಯಕ್ಚುಲಿ ಎಂಟ್ರಿ ಮತ್ತು ಎಕ್ಸಿಟ್ ಆಗೋ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇನ್ ಬಿಟ್ವೀನಲ್ಲಿ ಆರಾಮಾಗಿ ಹೋಗ್ಬೋದು ನಾವು. ನೋಡಿ, ಇವಾಗ ಹೋಗೋದೇ ಟೆನ್ಷನ್. ಇವಾಗ ಆದರೂ ಹೋಗಲೇಬೇಕಲ್ಲ, ಮುಸ್ಕೊಂಡು ಹೋಗೋಣ. ಏನೋ ಕೊಡ್ತಾ ಇದ್ದಾರೆ ಅನಿಸುತ್ತೆ ಇಲ್ಲಿ. ಏನು ನೋಡೋಣ, ಮುಂದಕ್ಕೆ ಹೋಗೋಣ. ಜಾಗನೇ ಸಿಗ್ತಾ ಇಲ್ವಲ್ಲಪ್ಪ. ಹಂಗೋ ಹಿಂಗೋ ನುಸ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ ಇವಾಗ. ಆದರೂ ತೆಳ್ಳಾಟ ನೂಕಾಟ ಇವಾಗ ಮಾಡಲೇಬೇಕಾಗೋದು ಸ್ಥಿತಿಲಿದ್ದೀವಿ. ಇಲ್ಲಾಂದರೆ ಜನ ಮುಂದಕ್ಕೆ ಹೋಗೋಲ್ಲ, ನಮಗೂ ಮುಂದಕ್ಕೆ ಹೋಗಿ ಬಿಡಲ್ಲ. ಜೈ ಮಕ್ಕಳಮ್ಮ ಅಂತ ಒಂದು ಸ್ವಲ್ಪ ಇವಾಗ ಜಾಗ ಮಾಡ್ಕೊಂಡು ಹೋಗಬೇಕು. ನೋಡಿ, ಜನ ನೋಡ್ಬೋದು ನೀವು. ನೋಡಿ, ಇದು ಎಂಟ್ರಿ ಆಗ್ತಾ ಇರೋದು. ಆ್ಯಕ್ಚುಲಿ ಸೆಕೆಂಡ್ ನೋಡಿ, ಅಲ್ಲಿ ಬ್ಯಾರಿಗೇಟ್ ಇಟ್ಕೊಂಡಿರ್ತಾರೆ, ಅಲ್ಲಿ ಬಿಟ್ಟಾಗಿ ನೋಡಿ ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ ಆ ಕಡೆ ಸೈಡಿಂದ. ನಾವು ಬರ್ಬೇಕಾದ್ರೆ ಹಾಗೆ ಬಂದಿದ್ದು. ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾವು ಅಲ್ಲಿಂದನೇ. ಪೊಲೀಸ್ ಅವ್ರು ಲಾಠಿ ತಗೊಂಡೇನೋ ಮಾಡ್ತಾ ಇದ್ದಾರೆ ಕೆಲಸನ. ಜನ ಲೈನಲ್ಲಿ ಬಂದರು. ಮೇ ಬಿ ಊಟ ಕೊಡ್ತಾ ಇದ್ದಾರೆ ಅನಿಸುತ್ತೆ. ಸೊ
ಹೌದು, ಊಟ ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ತುಂಬ ಜನ ಹೋಗಿ ಬಂದಿದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಮಧ್ಯಾಹ್ನ, ಲೇಟಾಗಿ ಹೋಗ್ತಾ ಇದ್ದೀವಿ. ಆದರೂ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಸಾಗರ ಅಂತ ಹೇಳ್ಬೋದು ಸಿಂಪಲಾಗಿ. ನಮ್ಗೆ ಈ ಸ್ಥಿತಿಲಿ ಊಟ ತಿನ್ನೋಕೆ ಆಗ್ತಾಯಿಲ್ಲ. ಸೊ ಡೈರೆಕ್ಟಾಗಿ ನುಗ್ಗೋಣ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೇನೋ ಬೇರೆ ಏನೋ ಕೊಡ್ತಾ ಇದ್ದಾರೆ. ಒಂದು ನೀರು, ಮಾಮೂಲಿ ಪ್ಯಾಕೆಟಲ್ಲಿ ನೀರು ರೀತಿ ಕೊಡ್ತಾ ಇದ್ದಾರೆ. ಹಂಗೆ ಗ್ಯಾಪಲ್ಲಿ ಹೋಗಿ ಒಂದು ಸ್ವಲ್ಪ ಈಸ್ಕೊಂಡು ನೋಡಿ ತೆಳ್ಳಾಡ್ತಾರೆ. ನೋಡ್ರಿ ಇಲ್ಲಿ ಇವಾಗ ಈ ರಶಲ್ಲಿ ನೋಡಿ ನಮ್ಮ ಮುಗ ಯಾರು ಬೇಡ ನೀನು ಬೇಡ ಅಂದ್ಬಿಟ್ಟು ಸೈಡಲ್ಲಿ ಹಂಗೆ ಗ್ಯಾಪಲ್ಲಿ ನುಗ್ತಾವನೆ. ಲೇಡೀಸ್ ಬಿಟ್ಟರು ಜಾಗ ಬಿಡಬೇಕು ಅಂತಾರೆ. ನಾವು ಜಾಗ ಬಿಡೋಣ ಅಂತ ನಮ್ಮ ಹಿಂದ್ಗಡೆ ಇರುತ್ತೆ ಹೇಳ್ದಾಗ ನಾವೇನು ಮಾಡೋಕ್ಕಲ್ಲ. ಸೊ ನೀರು ಈಸ್ಕೊಂಡು ಹೋಗ್ತಾ ಇರೋದೆ ಇವಾಗ ಸಾಕು ಅಷ್ಟೇ. ಜೈ ಅಪ್ಪು ಬಾಸ್ಗೆ ಅಂದ್ಬಿಟ್ಟು ಸೊ ಎಂಟ್ರಿ ಇಲ್ಲೇ ಪಕ್ಕದಲ್ಲಿಂದ ಹೋಗಿದ್ದು ನಾವು ಎಕ್ಸಿಟ್ ಆಗ್ತಾಯಿದ್ವಿ. ನೋಡಿ ನಮ್ಮ ಹಿಂದೆ ಜನ ಸಾಗರ. ಇಲ್ಲಿ ನೋಡಿ ಅದು ಎಂಟ್ರಿ ಆಗ್ತಾಯಿದ್ದು. ನಾವು ಮುಂಚೆ ಇಲ್ಲೇ ನಿಂತಿದ್ದು. ಸೊ ಒಳಗಡೆ ಬರೋಕ್ಕಿಂತ ಮುಂಚೆ ಇಲ್ಲಿ ನಿಂತ್ಕೊಂಡಿದ್ದು. ಹಿಂಗೆ ಬ್ಯಾರಿಗೇಟ್ ಹಾಕ್ಕೊಂಡಿರ್ತಾರೆ ಅಲ್ಲಿ, ಮಾಮೂಲಿ ಗೇಟಾಗಿ ಕ್ಲೋಸ್ ಮಾಡಿರ್ತಾರೆ. ಒಂದು 10 ನಿಮಿಷಕ್ಕೆ 20 ನಿಮಿಷಕ್ಕೆ ಒಂದ್ಸಲ ಬಿಡ್ತಾ ಇರ್ತಾರೆ ಪೋಸ್ಟರ್. ಸೊ ಆನಂದ್ರವರಿಂದ ಅಪ್ಪು ಅವರಿಗೆ ಜನ್ಮದಿನದ ಶುಭಾಶಯಗಳು ತೋರ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ಅಂತ ಹೇಳಿ ಒಂದು ದೊಡ್ಡ ಕಟೌಟ್ ಹಾಕ್ಸಿದ್ದಾರೆ. ನೋಡಿ ಜನ ನಿಂತಿರೋದು ನೋಡ್ಬೋದು ನೀವು. ಆ್ಯಕ್ಚುಲಿ ಇದು ರಾಜ್ಕುಮಾರ್ ಸಮಾಧಿ ರೈಟ್ ಸೈಡ್ ಸ್ಟುಡಿಯೋಯಿಂದ ಕಂಪ್ಲೀಟ್ ರೋಡಲ್ಲಿ ಬ್ಲಾಕ್ ಮಾಡಿ, ಅಂದರೆ ಆಲ್ಮೋಸ್ಟ್ ಒಂದು ಚಿಕ್ಕ ಜಾಗದಲ್ಲಿ ಓಡಾಡ್ತಾ ಇದೆ ಗಾಡಿಗಳು. ಇನ್ನು ಹಿಂದೆ ನೋಡಿ ಅಲ್ಲೆಲ್ಲ ಫುಲ್ಲು ಬ್ಲಾಕ್ ಮಾಡಿದ್ದಾರೆ. ಸೊ ಈ ಕಡೆಯಿಂದನೂ ಜನ ಬರ್ತಾಯಿದ್ದಾರೆ, ಆ ಕಡೆಯಿಂದನೂ ಜನ ಬರ್ತಾಯಿದ್ದಾರೆ. ಎಲ್ಲಿ ಜನ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆ ಜನ ಸಾಗರ ತುಂಬಿ ತುಳ್ಕಾಡ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಹಾಲ್. ಸೊ ಈ ಸೈಡು ನೋಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ಹುಟ್ಟುಹಬ್ಬದ ಪ್ರಯುಕ್ತ. ಸೊ ಇದು ಬ್ಲಡ್ ಡೊನೇಷನ್ ಕ್ಯಾಂಪು, ಲಯನ್ ಕ್ಲಬ್ಸ್ ಇಂಟರ್ನ್ಯಾಷನಲ್. ಸೊ ಇವ್ರ ಕಡೆಯಿಂದ ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ. ಸೊ ರಕ್ತ ಕೊಡೋರು ಕೊಡ್ಬೋದು. ನಾನು ಹೇಳಿದೆ ನಮ್ಮ ಹುಡುಗಂಗೆ ರಕ್ತ ಕೊಡು ಅಂತ. ಟೆನ್ಷನ್ ಆಗಿ ಸುಮ್ಮನೆ ಆಗ್ಬಿಟ್ಟ ಅವನು. ಬೇಡ ಮಾಮ್ ಸುಮ್ಮನೆ ಯಾಕೆ ಅಂತ ಭಯ ನಮ್ಮ ಹುಡುಗನ. ಪಪ್ಪ ನೋಡಿ ಅಪ್ಪು ಅಂತ ಹಾಕ್ಸ್ಕೊಂಡಿದ್ದೆ ಹುಡುಗ. ನೋಡಿರಿ ಮಕ್ಕಳು ಮನಸ್ಸಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅದೇ ಇಲ್ಲಿಂದ ಆಲ್ಮೋಸ್ಟ್ ನಾವು ಇನ್ನೂ ಒಂದು 200 ಮೀಟರ್ಸ್ ಹತ್ರ ನಡ್ಕೊಂಡು ಹೋಗ್ಬೇಕು. ಸೊ ಈಸಿ ಹೊರಗಡೆ ರೋಡಿಂದ ಎಕ್ಸಿಟ್ ಆಗೋಕ್ಕೆ, ಜನದಿಂದ ಸ್ವಲ್ಪ ಔಟ್ ಆಗೋಕ್ಕೆ. ಇಲ್ಲಿ ಲೆಫ್ಟ್ ಸೈಡ್ ರೋಡ್ ಸೈಡ್ ಎರಡು ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ರಕ್ತದ ಆ್ಯಕ್ಚುಲಿ 1, 2 ಈ ಕಡೆ 3, 4, 5 ಕಡೆ ಆಲ್ಮೋಸ್ಟ್ ಹಾಕ್ಕೊಂಡಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್. ಆ್ಯಕ್ಚುಲಿ ಒಂದು ವೆಹಿಕಲ್ಲು ಇದೆ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೊ ಎಲ್ಲ ಕಡೆ ರಕ್ತದಾನ ಅಂತೇಳಿ. ಸೊ ಇಷ್ಟ ಇರೋರು ಖಂಡಿತವಾಗ್ಲೂ ಕೊಡ್ಬೋದು. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಅವರಲ್ಲಿ ಬ್ಲಡ್ ಕೊಟ್ಟು ರಿಜಿಸ್ಟರ್ ಮಾಡಿ ಬ್ಲಡ್ ಕೊಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ರಕ್ತ ಕೊಡೋದು ತುಂಬ ಒಳ್ಳೆಯದೇ. ಅದರಿಂದ ಏನು ದೇಹಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ 3 ತಿಂಗಳು ಒಂದ್ಸಲ ಅಟ್ಲೀಸ್ಟ್ ರಕ್ತ ಕೊಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಈ ಥರ ರಕ್ತ ಕೊಟ್ಟಿರೋರಿಗೆ ಈ ಥರ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಅಪ್ಪು ಸರ್ ಒಂದು ಫೋಟೋ ಕೂಡ ಇರುತ್ತೆ. ಸೊ ಅವ್ರದ್ದು ಬ್ಲಡ್ ಡೊನೇಷನ್ ಕ್ಯಾಂಪಿಂದ ನಾವು ಬ್ಲಡ್ ಕೊಟ್ಟಿದ್ದೀವಿ ಅಂತೇಳಿ ಒಂದು ಪ್ರೂಫ್ಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನಾವು ಮಾಡ್ತಿರೋದು ಒಳ್ಳೆ ಉದ್ದೇಶದಿಂದ, ಒಳ್ಳೆ ಉದ್ದೇಶಕ್ಕೆ ಅಪ್ಪು ಸರ್ ಅಭಿಮಾನಿಗಳು ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಅಪ್ಪು ಸರ್ಗೆ, ಅಪ್ಪು ಸರ್ಗೆ, ಅಪ್ಪು ಸರ್ಗೆ ಜೈ. ಅಪ್ಪು ಸರ್ ಇಂದ ಒಳ್ಳೆ ಉದ್ದೇಶಕ್ಕೆ ಸಪೋರ್ಟ್ ಮಾಡ್ತಾರೆ ಕನ್ನಡ ರಾಜರತ್ನಂಗೆ. ಎಲ್ಲೋ ನೋಡಿದ್ದೀನಿ ಅನಿಸ್ತೈತಲ್ಲ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಓಹೋ ನಮ್ಮ ಕುಳ್ಳ ಅವ್ರ ಬಾಸ್ ಇವರು. ಹಳೆ ಸ್ನೇಹಿತರು, ತುಂಬ ಭೇಟಿಯಾಗಿ ತುಂಬ ದಿವಸ ಆಯಿತು, ಮಾತಾಡ್ಸ್ತಾ ಇದ್ದಾರೆ. ಮಗದಲ್ಲಿ ಖುಷಿ ನೋಡಿ. ಮೇ ಬಿ ಅವ್ರು ಸಿಕ್ಕ ಆಲ್ರೆಡಿ 1 ವರ್ಷ 1-2 ವರ್ಷ ಮೇಲಾಗಿರಬೇಕು.
ಮಾತುಕತೆ ಮಾತಾಡ್ತಾ ಇದ್ದೀನಿ, ಮಾತಾಡ್ಕೊಂಡು ಬರಲಿ ಅಂದ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ನೋಡಿ ಫ್ರೀ ಶುಗರ್ ಟೆಸ್ಟು ಅಥವಾ ಬಿ ಪಿ ಟೆಸ್ಟು ಆ ಥರ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇವತ್ತು ಇನ್ನೊಂದು ಸನ್ನಿವೇಶ ಏನು ಅಂತಂದರೆ, ಇವತ್ತು ಅಪ್ಪು ಸರ್ ಅವ್ರ ಬರ್ಡೇ ಕೂಡ ಇದೆ. ಸೊ ನಮ್ಮ ಸುದೀಪ್ ಅವರು ಕರ್ನಾಟಕ ಬುಲ್ಡೋಸರ್ಸ್ ಫೈನಲ್ ಇವತ್ತು ನಡೀತಾ ಇದೆ. ಮತ್ತು ನಮ್ಮ RCB ಸೊ ವುಮೆನ್ಸ್ ಅದು ಕೂಡ ಫೈನಲ್ ನಡೀತಾ ಇದೆ. ಸೊ ಇವತ್ತೇನಾದರೂ ಕರ್ನಾಟಕ ಬುಲ್ಡೋಸರ್ಸಿಂದ ಕಿಚ್ಚ ಸುದೀಪ್ ಅವ್ರು ಗೆದ್ದು ಮತ್ತು ನಮ್ಮ RCB ಟೀಮಿಂದ ನಮ್ಮ ವುಮೆನ್ಸ್ ಅವ್ರು ಗೆದ್ದರೆ ಖಂಡಿತ ಇದು ಅಪ್ಪು ಸರ್ ಅವರ ಬರ್ಡೇಗೆ ಡೆಡಿಕೇಶನ್ ಆಗಿರಲಿ ಅನ್ನೋದು ನನ್ನ ಆಶಯ. ಸೊ ನಿಮಗೂ ಅದೆಲ್ಲ ಆಶಯ ಅಂತ ನಾನು ಭಾವಿಸ್ತೀನಿ. ಸೊ ಜೈ RCB, ಜೈ ಕರ್ನಾಟಕ ಬುಲ್ಡೋಸರ್ಸ್. ಸೊ ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಅಪ್ಪು ಬಾಸು ಸೊ ಯಾವತ್ತು ಬೆಳೀತಾ ಇರಲಿ, ಗೆಲ್ತಾ ಇರಲಿ ಅನ್ನೋದೇ ನಮ್ಮೆಲ್ಲರೂ ಆಶಯ. ನೀವೇನು ಹೇಳ್ತೀರಾ? ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಮುಗೀತು. ಸೊ ಆಲ್ಮೋಸ್ಟ್ ಆಚೆ ಬಂದಿದ್ದೀವಿ ನಾವು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಗುಡ್ ಬಾಯ್. ಸೊ ನಮ್ಮ VK ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಥ್ಯಾಂಕ್ ಯು.